ಎಲ್ರಿಗೂ ನಮಸ್ಕಾರ. ಇವತ್ತೇನು ಹೇಳ್ಬೇಕಂತಂದರೆ ಆಲ್ಮೋಸ್ಟ್ ಈಗ ಬ್ರೈಡ್ಸ್ ಬಂದುಬಿಟ್ಟು ಟ್ರೆಂಡ್ ಆಗಿದೆ ನನ್ನ ಪ್ರಕಾರ. ಈಗೆಲ್ಲ ಮೇಕಪ್ ಅಂತಂದರೆ ಫೇಸ್ ಮೇಲೆ ಫೇಶಿಯಲ್ ಹೇರ್ಸ್ ಇದೆ, ರಿಮೂವ್ ಮಾಡಬೇಕು. ಅದನ್ನು ಮಾಡಿದ್ರೇ ಮೇಕಪ್ ಸರಿಯಾಗಿ ಕೂತ್ಕೊಳ್ಳುತ್ತೆ. ಸೊ ಸಮಥಿಂಗ್ ಇದೆಲ್ಲ ಹೇಳ್ತಾರೆ. ಮೇಕಪ್ಪು ಹೇಗಿದ್ದರೂ ಚೆನ್ನಾಗಿ ಬರುತ್ತೆ ಅನ್ನೋದು ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಯಾಕಪ್ಪ ಅವೆಲ್ಲ ತೆಗೆದು ಓಕೆ ಆ ಹೇರ್ಸ್ ಕಾಣ್ತವೆ, ಬ್ಲೀಚ್ ಮಾಡಿಸ್ಕೊಳ್ಳಿ. ಈಗ ಹೊಸಬ್ರಂತೂ ಬಂದಾಗ ಈಗ ಫಸ್ಟ್ ಟೈಮ್ ಮ್ಯಾರೇಜ್ ಇರುತ್ತೆ, ಅವ್ರಿಗೆ ಬ್ಯೂಟಿ ಪಾರ್ಲರ್ ಬಗ್ಗೆ ಏನೂ ಗೊತ್ತಿರೋಲ್ಲ, ಬ್ಯೂಟಿಷನ್ ಬಗ್ಗೆನೂ ಗೊತ್ತಿರಲ್ಲ, ಅವರು ಹೇಗಿರ್ಬೇಕು ಅನ್ನೋದು ಗೊತ್ತಿರಲ್ಲ. ಅವರು ಬಂದುಬಿಟ್ಟು ಸಡನ್ನಾಗಿ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಳ್ಳಿ, ಹೇರ್ಸ್ ಎಲ್ಲ ಹೋಗುತ್ತೆ, ಮೇಕಪ್ ಚೆನ್ನಾಗಿ ಕುಂದಿರುತ್ತೆ. ಸೊ ಈಗೆಲ್ಲ ಹೇಳಿದರೆ ಅವ್ರಿಗೆ ಮೊದಲೇ ಮಾತು ಮೇಕಪ್ ಬಗ್ಗೆ ಏನೂ ಗೊತ್ತಿರಲ್ಲ. ಸಡನ್ನಾಗಿ ಫೇಸ್ ಮೇಲೆ ಹೇರ್ಸ್ ತೆಗೀರಿ ಅಂತಂದರೆ ಅವ್ರು ಏನು ಮಾಡ್ತಾರೆ, ಒಂದು ಥ್ರೆಡ್ ಮಾಡ್ತಾರೆ. ಥ್ರೆಡ್ ಪೇನ್ ಆಗುತ್ತೆ ಅಂತಂದರೆ ವ್ಯಾಕ್ಸ್ ಯೂಸ್ ಮಾಡ್ತಾರೆ. ವ್ಯಾಕ್ಸಪ್ಪ ಬೇಡ ಅದನ್ನೂ ಬೇಡ ಅಂತಂದರೆ ಬೀನ್ಸ್ ವ್ಯಾಕ್ಸ್ ಇದೆಲ್ಲ ಯೂಸ್ ಮಾಡ್ತಾರೆ, ಹಾರ್ಡ್ ವ್ಯಾಕ್ಸ್ ಇರುತ್ತೆ. ಸೊ ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರಲ್ಲ. ಸ್ಕಿನ್ ಸಡನ್ನಾಗಿ ಇನ್ಫೆಕ್ಷನ್ ಆಗುತ್ತೆ ಅಥವಾ ರ್ಯಾಷಸ್ ಆಗುತ್ತೆ. ಅವ್ರಿಗೆ ಆಗಬಾರ್ದೇ ಇರೋ ಕಾರಣ ಅವ್ರಿಗೆ ಸಿಕ್ಕಾಪಟ್ಟೆ ಗುಳ್ಳೆ ಎದ್ದೇಳ್ತಾವೆ. ಹೀಗೆಲ್ಲ ಮಾಡೋದಕ್ಕಿಂತ ಬೆಟರ್ ಅವ್ರಿಗೆ ಹೇಳಿ, ಫಸ್ಟ್ ಬ್ಯೂಟಿ ಪಾರ್ಲರಲ್ಲಿ ಹೋಗಿದ್ದೀರಾ, ವ್ಯಾಕ್ಸ್ ಯೂಸ್ ಮಾಡ್ಕೊಂಡಿದ್ದೀರಾ, ಅಥವಾ ನೀವು ಮೊದಲೆಲ್ಲ ತೆಗ್ಸಿದ್ದೀರಾ, ಇದು ಫಸ್ಟ್ ಟೈಮಾ, ಇದು ಸೆಕೆಂಡ್ ಟೈಮಾ, ಇವೆಲ್ಲ ಕೇಳಾದಮೇಲೆ ನಿಮ್ಗೇನಿದೆ ಸರಿಯಾದ ಡಿಸಿಷನ್ ತೊಗೊಳ್ಳಿ. ಆ್ಯಸ್ ಎ ಬ್ಯೂಟಿಷನ್ಸ್ ಆಗಲಿ, ಮೇಕಪ್ ಆರ್ಟಿಸ್ಟ್ಗಳಾಗಲಿ, ನಾವು ಬೇಡ ಅಂತ ಅನ್ನೋದಿಲ್ಲ. ಬಟ್ ಯಾವುದೋ ಆಗಲಿ ಸ್ಕಿನ್ ಮೇಕಪ್ ಎಲ್ಲ ಕೆಡಿಸ್ಬೇಡಿ. ಮೇಕಪ್ ಆದ ನಂತರ, ಅವ್ರ ಮದುವೆ ಆದ ನಂತರ ಅವ್ರ ಸ್ಕಿನ್ ಕೆಟ್ಟೋಗಿ ನಿಂದಿರುತ್ತೆ, ಅದನ್ನೆಲ್ಲ ಮಾಡಿಸ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಹೇರ್ಸ್ ಜೊತೆಗೂ ನಾವು ಮೇಕಪ್ ಮಾಡ್ಬೋದು. ಯಾಕೆ ನೀವು ಮಾಡ್ತಾಯಿಲ್ಲ? ಮಾಡ್ದು ಹೇರ್ಸ್ ಇಲ್ಲದೇ ಇದ್ರೇ ಮೇಕಪ್ ಆಗುತ್ತೆ ಅಂತ ಅವ್ರ ತಲೆಗೆ ತುಂಬ್ತಿಲ್ಲ. ಇದು ಸುಳ್ಳು. ಇದ್ರ ಜೊತೆಗೆ ನಾವು ಮಾಡ್ಬೋದು. ನಾನು ಎಷ್ಟು ಮೇಕಪ್ಸ್ ಮಾಡಿದ್ದೀನಿ, ಹೇರ್ಸ್ ಜೊತೆಗೆ ಮಾಡಿದ್ದೀನಿ. ಫೇಸಲ್ ಹೇರ್ಸ್ ಎಲ್ಲ ರಿಮೂವ್ ಮಾಡಿಲ್ಲ ನಾನು, ಫೇಶಿಯಲ್ ಹೇರ್ಸ್ ಜೊತೆಗೇ ನಾನು ಮೇಕಪ್ ಮಾಡಿದ್ದೀನಿ. ಸೊ ಸರಿಯಾದ ಡಿಸಿಷನ್ ಕೊಡಿ. ಯಾವುದೇ ಹೆಣ್ಮಕ್ಳ ಜೀವನ ಹಾಳು ಮಾಡಬೇಡಿ. ಆಮೇಲೆ ಅವರು ಮ್ಯಾರೇಜ್ ಆದಮೇಲೆ ಸ್ಕಿನ್ ಎಲ್ಲ ಕಲೆ ಬೀಳೋ ಥರ ಮಾಡಬೇಡಿ. ಯಾಕಂದರೆ ಅವ್ರದ್ದು ಹೊಸ ಜೀವನ ಇರುತ್ತೆ, ಹೊಸ ಜೀವನ ಹಾಳಾಗಬಾರ್ದು. ಅದೇ ಕಲೆಗೆ ಏನಪ್ಪ ಮ್ಯಾರೇಜ್ ಮಾಡ್ಕೊಂಡಾಗ ಹೇಗಿದ್ವಿ, ಆಮೇಲೆ ಮ್ಯಾರೇಜ್ ಆದಮೇಲೆ ಏನಪ್ಪ ಹಿಂಗಾಯಿತು, ಮತ್ತೆ ಅವರು ಪಾರ್ಲರ್ಗೆ ಕಾಲಿಡೋದಿಲ್ಲ. ಮೇಕಪ್ ಅಂದರೆ ಅಲ್ಲ ಅಂತಾರೆ. ಆ ರೀತಿ ಮಾಡಬೇಡಿ. ವಿಶ್ವಾಸ ಬೆಳೆಸ್ಕೊಳ್ಳಿ, ಸರಿಯಾದ ಕೆಲಸ ಮಾಡಿ.